ಕ್ಯಾಬ್ ಚಾಲಕನನ್ನ ಕೂಡಿ ಹಾಕಿ ಕಾರನ್ನ ಕದ್ದಿದ್ದಾಳೆ ಮಹಿಳೆ. ಬಹಳ ವಿಚಿತ್ರವಾದಂತಹ ಘಟನೆಯೊಂದು ಬೆಂಗಳೂರಿನ ಬಾಗಲಕೋಟೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಟ್ರಿಪ್ ಹೋಗಬೇಕು ಅಂತ ಕ್ಯಾಬ್ ಬುಕ್ ಮಾಡಿದ್ದಾಳೆ, ಕ್ಯಾಬ್ ಕರೆಸ್ಕೊಂಡಿದ್ದಾಳೆ. ಕ್ಯಾಬ್ ಅನ್ನ ಕರೆಸ್ಕೊಂಡ ನಂತರದಲ್ಲಿ ಆ ಕಾರನ್ನೇ ಕದ್ದಿದ್ದಾಳೆ ಈ ಲೇಡಿ. ಹದಿನೈದು ದಿನದ ಹಿಂದೆ ಅನಂತ್ ಕುಮಾರ್ಗೆ ಮೇನಕಾ ಪರಿಚಯ ಆಗಿದ್ದಾಳೆ. ಕ್ಯಾಬ್ ಚಾಲಕ ಅನಂತ್ ಕುಮಾರ್ಗೆ ಈ ಮೇನಕಾ ಅನ್ನುವಂತ ಮಹಿಳೆ ಪರಿಚಯ ಆಗಿದ್ದಾಳೆ. ಬೆಂಗಳೂರು ಮೈಸೂರು ಟ್ರಿಪ್ ಹೋಗಬೇಕು ಅಂತ ಈ ಮಹಿಳೆ ಹೇಳಿದ್ದಾಳೆ. ಭಾನುವಾರ ಅನಂತ್ ಕುಮಾರ್ಗೆ ಕರೆ ಮಾಡಿದ್ಲು ಮೇನಕಾ. ಫ್ರೆಶ್ ಅಪ್ ಆಗೋದಕ್ಕೆ ಹೆಸರುಘಟ್ಟದಲ್ಲಿ ರೂಮ್ ಕೂಡ ಬುಕ್ ಮಾಡಿದ್ಲು. ಚಾಲಕ ಬಾತ್ರೂಮ್ಗೆ ಹೋಗ್ತಾ ಇದ್ದಂತೆ ರೂಮ್ ಅನ್ನ ಲಾಕ್ ಮಾಡಿದ್ಲು. ಆ ನಂತರ ಮತ್ತೊಬ್ಬನನ್ನ ಕರೆಸಿ ಕಾರು ಮೊಬೈಲ್ ಎಲ್ಲ ಕದ್ದು ಪರಾರಿಯಾಗಿದ್ದಾಳೆ. ಲಾಡ್ಜ್ ರೂಮ್ ಬಾಯ್ ಸಹಾಯದಿಂದ ಈ ಚಾಲಕ ಅನಂತ್ ಹೊರಗೆ ಬಂದಿದ್ದಾರೆ. ಬಾಗಲಕೋಟೆ ಠಾಣೆಗೆ ದೂರನ್ನ ಆ ನಂತರದಲ್ಲಿ ನೀಡಿದ್ದಾರೆ. ಬಹಳ ವಿಚಿತ್ರವಾದಂತಹ ಘಟನೆಯೊಂದು ನಡೆದಿರೋದು. ಈ ರೀತಿ ಕಳ್ಳತನ ಮಾಡೋದಕ್ಕಂತಾನೆ ಪರಿಚಯ ಮಾಡ್ಕೊಂಡ್ಲಾ ಅಥವಾ ಇದೇ ಈಕೆಯ ಕಾರ್ಯನ ಅನ್ನುವಂಥ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ ಸದ್ಯಕ್ಕೆ. ಯಾವುದಕ್ಕೂ ಕೇಸ್ ಕೂಡ ಈಗ ದಾಖಲಾಗಿರೋದ್ರಿಂದ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಪರಿಚಯ ಆಗಿರೋದು 15 ದಿನ ಆಗಿರೋದು. ಆ 15 ದಿನದಲ್ಲಿ ಈಗ ಟ್ರಿಪ್ ಹೋಗಬೇಕು ಅಂತ ಕ್ಯಾಬ್ ಕರೆಸ್ಕೊಂಡಿದ್ದಾಳೆ. ಕ್ಯಾಬ್ ಕರೆಸ್ಕೊಂಡ ನಂತರದಲ್ಲಿ ಮಿಡ್ಲಲ್ಲಿ ಫ್ರೆಶ್ ಅಪ್ ಆಗಬೇಕು ಅಂತ ಒಂದು ಕಡೆ ರೂಮ್ ಬುಕ್ ಮಾಡ್ತಾರೆ. ಅಲ್ಲಿ ಈತ ಇನ್ನೇನು ಬಾತ್ರೂಮ್ಗೆ ಹೋಗಬೇಕು ಅನ್ನುವಂಥ ಸಂದರ್ಭದಲ್ಲಿ ಆತನನ್ನು ರೂಮಲ್ಲಿ ಲಾಕ್ ಮಾಡಿ ಈಕೆ ಕಾರು, ಆತನ ಮೊಬೈಲು, ಅದೆಲ್ಲ ಏನೇನು ಸಿಗುತ್ತೋ ಎಲ್ಲವನ್ನು ಕೂಡ ಕದ್ದು ಪರಾರಿಯಾಗಿದ್ದಾಳೆ ಅನ್ನುವಂಥ ಮಾಹಿತಿ. ಆನಂತರ ಆ ಅನಂತ್ ಈ ರೂಮ್ ಬಾಯ್ ಸಹಾಯದಿಂದ ಹೊರಗೆ ಬಂದರು. ಆ ನಂತರದಲ್ಲಿ ಪೊಲೀಸ್ಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಬಹಳ ವಿಚಿತ್ರವಾದಂಥ ಘಟನೆ ನಡೆದಿರೋದು. ಈಕೆ ಯಾರು, ಈಕೆಯ ಹಿನ್ನೆಲೆ ಏನು, ಇದೇ ಈಕೆಯ ಕೆಲಸನ, ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಅಶ್ವಿನಿ, ನಾಗಸಂದ್ರದ ಅನಂತ್ ಕುಮಾರ್ ಎನ್ನುವಂತಹ ಒಬ್ಬ ವ್ಯಕ್ತಿ ಕಾರನ್ನು ಓಡಿಸ್ತಾ ಜೀವನವನ್ನು ಮಾಡ್ತಾ ಇರ್ತಾರೆ. ಹೀಗೆ ಹೋಗ್ಬೇಕಾದ್ರೆ ಒಮ್ಮೆ ಮೇನಕಾ ಎಂಬುವರ ಜೊತೆ ಒಂದು ಟ್ರಿಪ್ಗೂ ಕೂಡ ಹೋಗಿರ್ತಾರೆ. ಸೊ ಕಳೆದ 15 ದಿನಗಳಲ್ಲಿ ಇವರ ಜೊತೆ ಒಂದು ಫ್ಯಾಮಿಲಿ ಟ್ರಿಪ್ ಹೋದಂಥ ಸಂದರ್ಭದಲ್ಲಿ ಪರಿಚಯ ಆಗಿರ್ತಾರೆ. ಅದಾದ ಬಳಿಕ ಇವರು ಮೈಸೂರು ಕಡೆ ಟ್ರಿಪ್ ಹೋಗ್ಬೇಕಂತ ಹೇಳಿ ಅವರು ಅನಂತ್ ಅವರಿಗೆ ಕರೆಯನ್ನು ಮಾಡ್ತಾರೆ. ಅದಾದ ಬಳಿಕ ಇವರು ಟ್ರಿಪ್ ಕೂಡ ಫಿಕ್ಸ್ ಆಗುತ್ತೆ. ಜೊತೆಲೇ ಹೋಗಬೇಕು ಅಂತ ಹೇಳಿ ಒಂದು ಹೆಸರುಘಟ್ಟದ ಬಳಿ ಕೂಡ ಬರ್ತಾರೆ. ಇಬ್ಬರು ಬಂದಂಥ ವೇಳೆಯಲ್ಲಿ ಒಂದು ಲಾಡ್ಜ್ಗೆ ಬರ್ತಾರೆ. ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿ ಸೊ ರೂಮ್ಗೆ ಹೋಗ್ತಾರೆ. ರೂಮಲ್ಲಿ ಹೋದಂತಹ ಸಂದರ್ಭದಲ್ಲಿ ಈ ಅನಂತ್ ಅವರು ಒಳಗಡೆ ವಾಶ್ರೂಮ್ಗೆ ಹೋದಂಥ ವೇಳೆಯಲ್ಲಿ ಮೇನಕಾ ಅವರ ಒಂದು ಬಾತ್ರೂಮ್ ಡೋರನ್ನು ಲಾಕ್ ಮಾಡಿಕೊಂಡು ಕೀಯನ್ನು ತೆಗೆದುಕೊಂಡು ಹೋಗಿರ್ತಾರೆ. ಸುಮಾರು ಸಮಯ ಆದರೂ ಕೂಡ ಆಕೆ ಬರದೇ ಇದ್ದಂಥ ಸಂದರ್ಭದಲ್ಲಿ ಅನುಮಾನಗೊಂಡು ಈತ ಕೂಡ ಒಂದು ಸೌಂಡನ್ನು ಮಾಡ್ತಾರೆ. ಯಾರು ಕೂಡ ಬರೋದಿಲ್ಲ. ಆಗ ಒಂದು ರೂಮ್ ಬಾಯ್ನ ಸಹಾಯದಿಂದಾಗಿ ಆ ಡೋರನ್ನು ಓಪನ್ ಮಾಡಿ ಹೊರಗಡೆ ಬರ್ತಾರೆ. ಬರುವಂಥ ಸಂದರ್ಭದಲ್ಲಿ ಆತ ತಂದಿದಂಥ ಕಾರ್ ಏನಿದೆ ಆ ಕಾರು ಕೂಡ ಇರಲ್ಲ. ಮತ್ತು ಈತನ ಮೊಬೈಲ್ ಸೇರಿದಂತೆ ವ್ಯಾಲೆಟ್, ಹಣ ಎಲ್ಲವನ್ನು ಕೂಡ ತೆಗೆದುಕೊಂಡಿರುವುದು ಆತನ ಗಮನಕ್ಕೆ ಬರುತ್ತೆ. ತಕ್ಷಣ ಆತ ಒಂದು ದೂರನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ. ಅಂದರೆ ಈ ಮೇನಕಾ ಬಂದಂಥ ಸಂದರ್ಭದಲ್ಲಿ ಈ ಪ್ರೀ ಪ್ಲಾನನ್ನು ಮಾಡಿಕೊಂಡು ಅನಂತ ಜೊತೆ ಬಂದಿರೋದು ಗೊತ್ತಾಗುತ್ತೆ. ಯಾಕಂದ್ರೆ ಬೇರೆಯೊಬ್ಬರನ್ನ ಕರೆಸಿ ಬೇರೆ ಒಂದು ಕಾರ್ನ ಮೂಲಕ ಅವರಿಬ್ರು ಎಸ್ಕೇಪ್ ಆಗಿರುವಂತದ್ದು ಕೂಡ ಗೊತ್ತಾಗುತ್ತೆ. ಸೊ ಘಟನೆಗೆ ಸಂಬಂಧಪಟ್ಟಂತೆ ಬಾಗಲಗುಂಟೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಅಂದ್ರೆ ಈ ಮೇನಕಾ ಹಿನ್ನೆಲೆ ಏನು, ಈ ಹಿಂದೆ ಯಾರಿಗಾದ್ರೂ ಇದೇ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ರೆ ಅಥವಾ ಅನಂತ್ ಮತ್ತೆ ಈ 15 ದಿನಗಳ ಹಿಂದೆ ಪರಿಚಯ ಆದ ನಂತರ ಫ್ರೆಶ್ ಅಪ್ ಆಗಬೇಕು ಅಂತ ಹೇಳಿದ ಕೂಡಲೇ ರೂಮ್ಗೆ ಹೋಗಿ ಅವರಿಬ್ರು ಬಂದಿರುವಂತದ್ದು ಯಾಕೆ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡೋದು ಸಹಜವಾಗಿರುವಂತದ್ದು. ಹಾಗಾಗಿ ಈಗ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಈ ಒಂದು ಪ್ರಕರಣದ ಅಸಲಿ ಸತ್ಯ ಏನು ಅಂತದ್ದು ಆ ಮೇನಕಾವನ್ನ ಬಂಧನ ಮಾಡಿದ ನಂತರ ಗೊತ್ತಾಗಬೇಕಾಗಿರುವಂತದ್ದು. ಅಶ್ವಿನಿ. ಓಕೆ, ರೈಟ್ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.